ಎಲ್ಲರಿಗೂ ಜೀವನದಲ್ಲಿ ಯಶಸ್ಸು ಬೇಕು. ಅದು ಒಪ್ಕೊಂಡ್ಬಿಡೋಣ, ಯಶಸ್ಸು ಬೇಕು. ಇವತ್ತವರೆಗೂ ಯಾರು ಆ ಯಶಸ್ಸನ್ನ ಈ ರೀತಿ ಅಂತ ಡಿಫೈನ್ ಮಾಡಕ್ಕಾಗೇ ಇಲ್ಲ. ಆಕ್ಚುಲಿ ನಿಜವಾದ ಯಶಸ್ಸು ಏನು ಅಂದ್ರೆ, ಅದಕ್ಕೆ ಕನ್ನಡದಲ್ಲಿ ಹೇಳಿದ್ರೆ ಪ್ರಗತಿಪರ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಆಸ್ ಎ ಪ್ರೋಗ್ರೆಸಿವ್ ರಿಯಲೈಸೇಷನ್. ಇದಕ್ಕೆ ನಮಗೆ ಅದು ಒಂದು ರೂಲ್ ಬೇಕು, ಒಂದು ವರ್ದಿ, ಒಂದು ಗೋಲ್ ಬೇಕು. ಇದು ಮೌಲ್ಯದ ಗುರಿ. ಯಾವುದರಿಂದ ನಾವು ಆ ಯಶಸ್ಸನ್ನು ಪಡಿತೀವಿ ಅನ್ನೋದು ಬಹಳ ಮುಖ್ಯ. ಕೆಲವರಿಗೆ ಮೆಟೀರಿಯಲ್ ಡಿಸೈರ್ ಇರುತ್ತೆ. ಅದು ಸಿಕ್ಕಿದ ತಕ್ಷಣ ನಾನು ಗೆದ್ದೆ, ನಾನು ಇಷ್ಟು ಸಾಧಿಸಿದೆ, ವೆಲ್ತ್, ಅಫ್ಲೂಯೆನ್ಸ್ ಎಲ್ಲ. ಕೆಲವರಿಗೆ ಮಾನಸಿಕವಾಗಿ ಕೆಲವು ಆಸೆಗಳಿರುತ್ತೆ. ಅದು ತೀರಿದ್ರೆ ನಾನು ಇದು ತುಂಬಾ ಫುಲ್ಫಿಲ್ಡ್, ಐ ಆಮ್ ಫುಲ್ಫಿಲ್ಡ್, ಗುಡ್ ಹೆಲ್ತ್, ನಂಗೆ ಅದು ಸಿಕ್ತು, ಇದು ಸಿಕ್ತು, ಫ್ರೆಂಡ್ಶಿಪ್ ಸಿಕ್ತು, ಮದುವೆ ಆಯಿತು, ಮಕ್ಕಳಾದವು. ಇವೆಲ್ಲ ಕೆಲವರಿಗೆ ಒಂದು ರೀತಿ ಇದು ಸೈಕಲಾಜಿಕಲಿ, ಮಾನಸಿಕವಾಗಿ ಕೆಲವರಿಗೆ ಡಿಸೈರ್ ಫುಲ್ಫಿಲ್ ಆಗುತ್ತೆ. ಅವಾಗ ಅವರು ಸಕ್ಸಸ್ ಅಂದ್ಕೊಳ್ತಾರೆ. ಜೀವನದಲ್ಲಿ ನಾನು ಗೆದ್ಬಿಟ್ಟಿದ್ದೀನಪ್ಪ, ನನ್ನ ಮಗಳು ಮದುವೆ ಮಾಡಿಬಿಟ್ಟು ನಾನು ಗೆದ್ಬಿಟ್ಟಿದ್ದೀನಿ ಅಂತಾರೆ. ಕೆಲವರಿಗೆ ಎಮೋಷನಲ್ ಸಕ್ಸಸ್ ಬೇಕು. ಎಮೋಷನಲಿ ಅವ್ರಿಗೆ ಒಂದು ಸ್ಟೇಟ್ ಬೇಕು, ಇದು ಒಂದು ಫೀಲಿಂಗ್ ಆಫ್ ಬಾಯನ್ಸಿ, ತೇಲ್ತಾ ಇರೋಂಗಿರಬೇಕು. ಕೆಲವರು ಕುಡ್ಕೊಂಡು ತೇಲ್ತಾ ಇರ್ತಾರೆ, ಕೆಲವರು ಡ್ರಗ್ಸ್ ತಗೊಳ್ತಾರೆ, ಕೆಲವರು ಮೆಡಿಟೇಷನ್ ಮಾಡ್ತಾರೆ, ಕೆಲವರು ಒಂದೊಂದೊಂದೊಂದು ಅಡಿಕ್ಷನ್ ಇಟ್ಕೊಳ್ತಾರೆ, ಕೆಲವರು ಧ್ಯಾನದಲ್ಲೇ ಆ ಸ್ಟೇಟ್ ಸಿಗುತ್ತೆ. ಅದು ಎಮೋಷನಲ್ ಫ್ರೀಡಮ್ ಬೇಕು ಅವರಿಗೆ, ಅದು ಸಕ್ಸಸ್ ಅಂದ್ಕೊಳ್ತಾರೆ. ಆದರೆ ಎಲ್ಲವನ್ನೂ ಕೂಡ, ಎಲ್ಲ ಸಕ್ಸಸ್ಸು ಈ ಭಯ ಎಲ್ಲಿ ಕಳೆದೋಗುತ್ತೋ ಅನ್ನೋ ಭಯ ಇದೆ. ವೆಲ್ತ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಮಾನಸಿಕವಾಗಿರ್ಬೋದು. ಆ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಆಗಲೇ ಒಂದು ಭಯ, ಎಲ್ಲಿ ಏನಾಗೋಗುತ್ತೋ ನಮ್ಮ ಮಕ್ಕಳಿಗೆ ದಿನಾಗ್ಲೂ ಆ ಭಯ ಕಾಡ್ತಾ ಇರುತ್ತೆ. ಹಣ ಯಾರು ಎತ್ಕೊಂಡು ಹೋಗ್ತಾರೋ, ನಾನು ಸಾಯೋದ್ರಲ್ಲಿ ಈ ಕೆಲಸ ಮಾಡೇ ಇಲ್ಲ, ನನ್ನ ಎಮೋಷನ್ಸ್ ಏನೋ ಪೂರ್ತಿ ಆಗಿಲ್ಲ, ಆದ್ರೂ ಮೈಲಿ ಶಕ್ತಿ ಇಲ್ಲದೆ ಇದ್ರೂ ಕೂಡ ಆಸೆ ಹಾಗೆ ಉಳ್ಕೊಂಡಿದೆ, ಮುಂದಿನ ಜನ್ಮಕ್ಕೆ ನಾ ಬರಬೇಕೋ ಏನೋ, ಈ ಥರ ಯೋಚನೆಗಳು. ಆದರೆ ಸ್ಪಿರಿಚುವಲ್ ಒಂದು ಸಕ್ಸಸ್ ಇದೆಯಲ್ಲ, ಸ್ಪಿರಿಚುವಲ್ ಸಕ್ಸಸ್ನ ನಾವು ರೆಕಗ್ನೈಸ್ ಮಾಡ್ತೀವಲ್ಲ, ಅದು ಸ್ಟೇಟ್ ಆಫ್ ಬೀಯಿಂಗ್. ನಮ್ಮಲ್ಲೇ ಸಂಪೂರ್ಣವಾಗಿ ಫುಲ್ಫಿಲ್ಡ್ ಸ್ಟೇಟ್, ಕಂಟೆಂಟೆಡ್ ಸ್ಟೇಟ್ ಒಂದಿದೆ, ತೃಪ್ತ ಸ್ಥಿತಿ ಇದೆ. ಆ ಇರುವಿಕೆಯ ಮಟ್ಟ ಅದು ಆ ಲೆವೆಲ್ಗೆ ನಾವು ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು. ವೆನ್ ಯು ಟಚ್ ದಟ್ ರಿಯಾಲಿಟಿ ಯು ಫೀಲ್ ಸೋ ಫುಲ್ಫಿಲ್ಡ್. ನಿಮಗೆ ಮೆಟೀರಿಯಲ್ ಸಕ್ಸಸ್ ಇರಲಿ ಇಲ್ಲದೆ ಇರಲಿ, ಎಮೋಷನಲ್ ಸಕ್ಸಸ್ ಇರಲಿ ಇಲ್ಲದೆ ಇರಲಿ, ನೀನು ಯಾವ ರೀತಿಯೂ ಅದನ್ನು ಬಾದರ್ ಮಾಡೋದೇ ಇಲ್ಲ ಅಂದಮೇಲೆ ಆ ಸಕ್ಸಸ್ಸೇ ಅಲ್ಲ ಅಂತಿದೆ. ಯಾರಿಗೆ ಇದು ಸಿಕ್ಬಿಟ್ಟಿದೆ ಎಲ್ಲದರಲ್ಲೂ ಸಕ್ಸಸ್, ಅವ್ರೆಲ್ಲವನ್ನೂ ಕೂಡ ಪಾಸಿಟಿವ್ ಸೈಡೇ ನೋಡ್ತಾರೆ.